ನಮಸ್ಕಾರ ಗೆಳೆಯರೇ, ನಾನು ಕಾರ್ಬಲಿ ಜಗದೀಶ್. ಗೆಳೆಯರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ 16 ಮತ್ತು 17ನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ. ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, 16ನೇ ಮತ್ತು 17ನೇ ಕಂತಿನ ಹಣಕ್ಕೋಸ್ಕರ ಎಲ್ಲ ಮಹಿಳೆಯರು ಕಾಯ್ತಾ ಇದ್ದೀರಾ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಮಹಿಳೆಯರು ಕಾಯ್ತಾ ಇದ್ದೀರಾ. ಆದರೆ 16ನೇ ಕಂತಿನ ಹಣ ಬಿಡುಗಡೆಗೆ ಪ್ರೋಸೆಸಿಂಗ್ ಸ್ಟಾರ್ಟ್ ಆಗಿ ಮತ್ತೆ ಸ್ಟಾಪ್ ಆಗಿದೆ. ಏನಕ್ಕೆ ಈ ಥರ ಆಯಿತು ಅಂತ ಅದರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತು ಅದರ ಜೊತೆಗೆ 17ನೇ ಕಂತು, ಈಗ 18ನೇ ಕಂತು ಕೂಡ ಬಿಡುಗಡೆ ಆಗೋ ಟೈಮ್ ಬಂದಿದೆ. ಏನಕ್ಕೆ ಇಷ್ಟು ಡಿಲೇ ಆಗ್ತಾ ಇದೆ, ಏನಕ್ಕೆ ತೊಂದರೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ನೋಡಿ, 16ನೇ ಕಂತಿನ ಹಣ ಸಂಕ್ರಾಂತಿಗೆ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿಗಳು ಕೊಟ್ಟರು. ಹೇಳ್ದಂಗೆ 14ನೇ ತಾರೀಕು ಜನವರಿಯಲ್ಲಿ ಶುರುವಾಯಿತು, ಮತ್ತೆ ಅದು ಹಂಗೆ ಸ್ಟಾಪ್ ಆಯಿತು, ಮತ್ತೆ ಹಣ ಬಿಡುಗಡೆ ಆಗಲಿಲ್ಲ. ಮತ್ತೆ ಹೋದ ವಾರದಲ್ಲಿ ಕೂಡ ಒಂದು 2 ದಿವಸ ಬೆರಳೆಣಿಕೆಯಷ್ಟು ಜನರಲ್ಲಿ ಹಣ ಬಿಡುಗಡೆ ಆಯಿತು, ಮತ್ತೆ ಸ್ಟಾಪ್ ಆಗಿದೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಗೃಹಲಕ್ಷ್ಮಿ ಹಣ ಇನ್ನೇ ನಿಲ್ಲಿಸ್ಬಿಡ್ತಾರ, ಮುಂದೆ ಕೊಡೋದಿಲ್ವಾ, ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ, 3 ತಿಂಗಳಿಂದ ಹಣ ಬಂದಿಲ್ಲ ಅಂತಂದ್ಬಿಟ್ಟು ನೀವು ಅನ್ಕೋಬೋದು. ಮತ್ತು ಇನ್ನೂ ತುಂಬ ಜನಕ್ಕೆ 14ನೇ ಕಂತು 15ನೇ ಕಂತು ಕೂಡ ಹಣ ಬಂದಿಲ್ಲ ಅಂತ ಕೂಡ ನೀವು ಮೆಸೇಜಿಗೆ ಮಾಡ್ತಾ ಇದ್ದೀರಾ. ಹೌದು ಸ್ನೇಹಿತರೆ, ನೋಡಿ, ರಾಜ್ಯ ಸರ್ಕಾರದಿಂದ ಈಗ 14 ಮತ್ತು 15ನೇ ಕಂತಿನ ಹಣ ತುಂಬ ಜನಕ್ಕೆ ನಿಂತಿಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ ಬಿಡುಗಡೆ ಆಗಬೇಕಾಗಿರೋದು ಬಾಕಿ ಇದೆ. ಅದು ಏನು ಕಾರಣ ಅಂತಂದರೆ ಅವ್ರದ್ದು KYC ಆಗಿಲ್ಲ ಮತ್ತು ತಾಂತ್ರಿಕ ದೋಷಗಳಿದೆ ಅವ್ರ ಅಕೌಂಟಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಸ್ಟಾಪ್ ಆಗಿದೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಬರ್ತಾ ಇದ್ದಾವೆ. ಹಾಗಿದ್ರೆ 16ನೇ ಕಂತಿನ ಹಣ ಬಿಡುಗಡೆಗೆ ಏನು ಲೇಟ್ ಆಗ್ತಾ ಇದೆ ಅಂತ ನೋಡೋದಾದರೆ ಸ್ನೇಹಿತರೆ, ಸರ್ಕಾರದವ್ರು ಹೇಳ್ತಾ ಇರೋದು ಇಲ್ಲ ಸರ್ವರ್ ಇಶ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹೇಳ್ತಾ ಇರೋದು ಇಲ್ಲ, ಮೇಡಮ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರ ಹಾಸ್ಪಿಟ್ಲಲ್ಲಿದ್ದರು ಮತ್ತು ಈಗ ಮನೇಲಿ ರೆಸ್ಟಲ್ಲಿದ್ದಾರೆ, ಆ ಕಾರಣದಿಂದ ಸ್ವಲ್ಪ ಡಿಲೇಗಳಾಗ್ತಾ ಇದೆ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮತ್ತು ಇನ್ನೊಂದು ಮೂಲಗಳಿಂದ ಮಾಹಿತಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಆ ಕಾರಣಕ್ಕೆ ಹೋದ ವಾರ ಒಂದು ಸ್ವಲ್ಪ ಜನಕ್ಕೆ ಬೆರಳೆಣಿಕೆಯಷ್ಟು ಜನಕ್ಕೆ ಹಣ ಬಿಡುಗಡೆ ಆಗಿ 1-2 ದಿನ ಮತ್ತೆ ಸ್ಟಾಪ್ ಆಗಿದೆ. ಇವರು ಬರೀ ಮೂಕಿಗೆ ತುಪ್ಪ ಸವರ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ಗ್ಯಾರಂಟಿಗಳೆಲ್ಲ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ಮೇಕ ಎಲ್ಲರಿಗೂ ಪ್ರತಿ ತಿಂಗಳು ಬಿಡುಗಡೆ ಆಗಬೇಕಲ್ಲ ಅಂತಂದ್ಬಿಟ್ಟು ಕೂಡ ಬೇರೆ ಮಹಿಳೆಯರು ಕೂಡ ಧರಣಿ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ 16ನೇ ಕಂತು ಮತ್ತು 17ನೇ ಕಂತು ಹಣ ಬಿಡುಗಡೆ ಯಾವಾಗ ಆಗುತ್ತೆ, ಇಲ್ಲ ಬಿಡುಗಡೆ ಆಗೋದಿಲ್ವ ಅಂತಂದ್ಬಿಟ್ಟು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಸರ್ಕಾರದವ್ರು ಹೇಳ್ತಾ ಇರೋದು ಹಣ ಬಿಡುಗಡೆ ಆಗೋದಕ್ಕೆ ಡಿಲೇ ಆಗಿದೆ, ಆದರೆ ನಾವು ಒಟ್ಟಾಗಿ ಒಂದೇ ಸರ್ತಿ ಹಣ ಜಮೆ ಮಾಡ್ತೀವಿ. ಯಾರೇ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ಭಯ ಪಡೋದು ಬೇಡ, ನಾವು ಎಲ್ಲರ ಖಾತೆಗೆ ನಾವು ಹಣ ಹಾಕ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ನೋಡಿ, ಸರ್ಕಾರದವ್ರು ಹೇಳ್ತಾ ಇರೋದೇನೆಂದರೆ, ನಾವು ಸರ್ಕಾರಿ ನೌಕರರು ಕೂಡ ಒಂದೊಂದು ಸತಿ ಪೇಮೆಂಟು ಡಿಲೇ ಆಗುತ್ತೆ, ಆಗಂತಂದ್ಬಿಟ್ಟು ನಾವು ಅವ್ರಿಗೆ ಹಾಕ್ತಿರ ನಿಲ್ಲಿಸೋದಿಲ್ಲ, ಒಟ್ಟಾಗಿ 2 ತಿಂಗಳದ್ದು ಒಂದೇ ಸತಿ ಜಮೆ ಮಾಡ್ತೀವಿ. ಅದೇ ಥರನೇ ಗೃಹಲಕ್ಷ್ಮಿ ಯೋಜನೆ ಕೂಡ ನಾವು ಹಂಗೆ ಮುಂದುವರಿಸ್ತೀವಿ. ಈಗ ಸ್ವಲ್ಪ ತೊಂದರೆಯಾಗಿ ಹಣ ಬಿಡುಗಡೆಗೆ ಡಿಲೇ ಆಗಿದೆ, ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗಿದೆ, ಇನ್ನು ಬಾಕಿ ಇರೋರಿಗೆ ಎಲ್ಲರಿಗೂ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಆಗಿದ್ದರೆ ನೀವು ಯಾರೆಲ್ಲ ಕಾಯ್ತಾ ಇದ್ದೀರಾ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತಂದ್ಬಿಟ್ಟು, ನಿಮಗೆಲ್ಲರಿಗೂ ಗುಡ್ ನ್ಯೂಸೇ ಸರ್ಕಾರದವ್ರು ಕೊಟ್ಟಿದ್ದಾರೆ. ಯಾಕಂದರೆ ಈಗ ನಾವು ಹಣ ಒಟ್ಟಾಗಿ ಬಿಡುಗಡೆ ಮಾಡ್ತೀವಿ, ಬಾಕಿ ಇರೋ ಎಲ್ಲ ಕಂತುಗಳನ್ನ. ಸ್ವಲ್ಪ ನಾವು ತಾಂತ್ರಿಕ ದೋಷ ಇರೋದ್ರಿಂದ ಸ್ವಲ್ಪ ಟೈಮ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದಿಂದ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ನೀವು ಇನ್ನೂ 1 ಇಲ್ಲ 2 ದಿನ ಕಾಯಬೇಕಾಗುತ್ತೆ ಈ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ. ಸರ್ಕಾರದವ್ರು ಹೇಳಿರೋ ಪ್ರಕಾರ ಇನ್ನು 2-3 ದಿನದಲ್ಲಿ ನಾವು ಎಲ್ಲರ ಖಾತೆಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಮಾಹಿತಿ ಇದು. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.